ಅವನು ಸಮುದ್ರ ಹಾರಿದ, ಸೀತೆ ಬಳಿಗೆ ಹೋದ, ಸೀತೆಗೆ ಎಂತ ಸಂದೇಶ ಕೊಟ್ಟ. ಅದ್ರ ಸಂದೇಶ ಕೊಡುವಾಗ ಏನು ಮಾಡಿದ ಗೊತ್ತಾ ಹನುಮಂತ ಮೇಲೆ ಗಿಡದ ಮೇಲೆ ಕೂತ್ಕೊಂಡು ಕೆಳಗಿರುವ ಸೀತೆಗೆ ಕೇಳುವಂತೆ ರಾಮನ ಗುಣಗಾನವನ್ನು ಮಾಡಿದ. ರಾಮನ ಗುಣಗಾನವನ್ನು ಮಾಡ್ತಾ ಇದ್ರೆ ಸೀತೆಗೆ ಇಷ್ಟು ಇಂಪ್ರೆಸ್ ಆಗುವ ಅಂದ್ರೆ ಕೇಳಿ 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 ಸಂತೋಷ ಆಗೋಯ್ತಂತೆ. ಬಹಳ ಸಂತೋಷ ಆಯ್ತು. ನಮ್ಮಲ್ಲಿ ಒಂದು ಸಂಪ್ರದಾಯ ಏನು ಅಂದ್ರೆ, ಯಾರಾದರೂ ದೇವರ ಕಥೆಯನ್ನು ಹೇಳಿದ್ರು ಅಂತ ಆದರೆ ಸುಮ್ಮನೆ ಹೋಗಬಾರ್ದು, ಅವ್ರಿಗೇನಾದ್ರೂ ಒಂದು ದಕ್ಷಿಣೆ ಹಾಕಿ ಹೋಗೋದು ಅಂತ ಸಂಪ್ರದಾಯ. ಈ ಸಂಪ್ರದಾಯ ಏನು ನಾವು ಮಾಡಿದ್ದೀವಿ ಅಂತ ತಿಳಿಬೇಡ್ರಿ, ಸೀತಾದೇವಿ ಮಾಡಿದ ಸಂಪ್ರದಾಯ, ಸೀತಾಮಾತೆ ಮಾಡಿದ ಸಂಪ್ರದಾಯ. ಮೊಟ್ಟ ಮೊದಲಿಗೆ ಏನಾಗಿರುತ್ತೆ, ಸೀತಾದೇವಿ ಕೆಳಗೆ ಕೂತಿದ್ಲು. ಅವಳು ಕೆಳಗೆ ಕೂತಾಗ ಮೇಲೆ ಕೂತ್ಕೊಂಡು ಹನುಮಂತ ರಾಮನ ಗುಣಗಾನ ಮಾಡಿದ. ಅದೆಲ್ಲ ಕೇಳಿಸ್ಕೊಂಡ್ರು. ಆಮೇಲೆ ಹನುಮಂತ ಕೆಳಗಿಳಿದು ಬಂದಂತೆ ಸೀತೆಗೆ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡುವಾಗ ಸಂತೋಷ ತಡಿಲಿಕ್ಕಾಗದೇನೆ, ದೇವರ ಕಥೆ ಹೇಳಿದ್ದೀಯೋ ನೀನು, ನಿನಗೇನಾದ್ರೂ ಕೊಡಬೇಕು ಅನ್ನೋದಂತೆ. ನಿಂಗೇನಾದ್ರೂ ಕೊಡಬೇಕು, ಏನ್ ಕೊಡ್ಲಿ? ಪಾಪ ಎಲ್ಲ ಒಡವೆಗಳನ್ನ ಅಲ್ಲಲ್ಲೇ ಬಿಸಾಕಿ ಬಂದಿದ್ದಾಳೆ, ಏನೂ ಇಲ್ಲ ಕೊಡ್ಲಿಕ್ಕೆ. ಒಂದೇ ಒಂದು ಚೂಡಾಮಣಿ ಇಟ್ಟುಕೊಂಡಿದ್ದ, ಅದು ರಾಮನಿಗೆ ಕೊಡಬೇಕು ಅಂತ ಇಟ್ಟುಕೊಂಡಿದ್ದ, ಬೇರೆ ಏನೂ ಇರಲಿಲ್ಲ. ಏನ್ ಮಾಡಿದ್ರಂತೆ, ಆ ಒಂದು ವೃಕ್ಷದ ಕೆಳಗೆ ಕೂತಿದ್ರಲ್ಲ ಸೀತೆ, ಆ ವೃಕ್ಷಕ್ಕೇನೆ ಒಂದು ಈ ವಿಳ್ಳೆದೆಲೆ ಇರುತ್ತಲ್ಲ, ವಿಳ್ಳೆದೆಲೆಯ ಬಳ್ಳಿ ಹರಡಿಕೊಂಡಿತ್ತಂತ. ಆ ವಿಳ್ಳೆದೆಲೆಯ ಬಳ್ಳಿ ಹರಡಿಕೊಂಡಿದ್ರೆ ಆ ಬಳ್ಳಿಯನ್ನ ಕಿತ್ತಿದ್ರಂತೆ ಸೀತೆ, ಕಿತ್ತಿ ಅದನ್ನು ಒಂದು ಮಾಲೆ ಮಾಡಿದ್ರಂತೆ, ವಿಳ್ಳೆದೆಲೆಯ ಬಳ್ಳಿಯನ್ನ ಮಾಲೆ ಮಾಡಿದ್ರಂತೆ. ದೇವರ ಕಥೆ ಹೇಳಿದ್ದಕ್ಕೆ ನಿನಗೊಂದು ಕಾಣಿಕೆ ಇದು ಅಂತ ಆ ಮಾಲೆಯನ್ನ ಹನುಮಂತನಿಗೆ ಹಾಕಿದ್ರಂತೆ. ಅಷ್ಟು ಹಾಕಿದ ಕೂಡಲೇ ಹನುಮಂತ ಆವತ್ತೇ ಒಂದು ಮಾತನ್ನು ಹೇಳಿದಂತೆ, ಸೀತೆ ನನ್ನ ತಾಯಿ ನನಗೆ ಮೊದಲ ಬಾರಿಗೆ ಗೌರವವನ್ನ ಅಂದ್ರೆ ಸನ್ಮಾನವನ್ನ ಮಾಡಿದ್ದು ವಿಳ್ಳೆದೆಲೆಯ ಮಾಲೆಯಿಂದ ಮಾಡಿದ್ದಾಳೆ. ಇವತ್ತೇ ನಾನು ಹೇಳ್ತಾ ಇದ್ದೇನೆ, ಜಗತ್ತಿನಲ್ಲಿ ನಾನು ಅನುಗ್ರಹ ಮಾಡಬೇಕು ಅಂದ್ರೆ ಯಾರಾದ್ರೂ ನನಗೆ ವಿಳ್ಳೆದೆಲೆಯ ಸೇವೆಯನ್ನ ಮಾಡಿಸಿ ಅಲಂಕಾರ ಮಾಡಿದ್ರೆ ಅವರಿಗೆ ಸೀತಾದೇವಿ ಹೇಳಿದ್ದಾಳೆ ಅಂತ ಪೂರ್ಣ ಅನುಗ್ರಹ ಮಾಡುತ್ತೇನೆ ಅಂತ ಹನುಮಂತ ದೇವರು ಹೇಳಿದ್ರು. ಆವತ್ತಿನಿಂದಲೂ ಕೂಡ ಜಗತ್ತಿನಲ್ಲಿ ಹನುಮಂತ ದೇವರಿಗೆ ವಿಳ್ಳೆದೆಲೆಯ ಅಲಂಕಾರ ಅಂತ ಬಂತು. ಈಗ ಬೇರೆ ಬೇರೆಯವರಿಗೆ ಮಾಡ್ತಾರೆ, ಗಣಪತಿಗೂ ಮಾಡ್ತಾರೆ, ರುದ್ರದೇವರಿಗೂ ಮಾಡ್ತಾರೆ ಎಲ್ಲ. ಆದರೆ ಹನುಮಂತ ದೇವರಿಗೆ ಮೊದಲು ಮಾಡಿದ ಸನ್ಮಾನ ಇದು ಸೀತಾಮಾತೆ ಮಾಡಿರುವಂತ, ಅದರಿಂದಲೇ ವಿಳ್ಳೆದೆಲೆ ಸೇವೆ ಅಂತ ಬಂದದ್ದು.